ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೇಘಾ ಹರ್ಷ ವ್ಲಾಗ್ಸ್. ನಾನು ಮೇಘನಾ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಇಂಟ್ರೊಡಕ್ಷನ್ ವ್ಲಾಗ್ ಮಾತ್ರ ಆಗಿತ್ತು. ಜಸ್ಟ್ ನಾನು ನಮ್ಮೂರು ಯಾವುದು ಅಂತಾನೂ ಕೂಡ ಹೇಳಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ನಮ್ಮೂರು ಬಂದು ದೊಡ್ಡಗದ್ವಳ್ಳಿ ಅಂತ ಹೇಳಿ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿರೋದು. ಲಕ್ಷ್ಮೀ ಟೆಂಪಲ್ ದೊಡ್ಡಗದ್ವಳ್ಳಿ ಅಂತ ಗೂಗಲ್ ಮಾಡಿ ನಮ್ಮ ಊರ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಆರಾಮಾಗೇನೆ ಸಿಗತ್ತೆ. ಈ ಕೆರೆ ಬಂದು ಲಕ್ಷ್ಮೀ ಟೆಂಪಲ್ ಹಿಂದೆನೇ ಇರೋದು. ಈ ಸಲ ಕೆರೆ ಪೂರ್ತಿಯಾಗಿ ತುಂಬಿ ಕೂಡಿ ಹೋಗಿದೆ. ಅದಕ್ಕೋಸ್ಕರ ಕೆರೆಗೆ ಬಾಗ್ನ ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಇವತ್ತು ಪೂಜೆನ ಮಾಡ್ತಾ ಇದೀವಿ. ಇವತ್ತಿನ ನನ್ನ ಫಸ್ಟ್ ವ್ಲಾಗ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ದೇವಸ್ಥಾನ ಮತ್ತೆ ಪೂಜೆಯಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಈ ವಿಡಿಯೋದಲ್ಲಿ ನಾನು ಯಾರಂತ ಗೊತ್ತಾಗ್ತಿಲ್ಲ ಅಂತಂದ್ರೆ, ಇವಾಗ ಎಲ್ಲೋ ಸಾರಿ ಹಾಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದೀನಿ ಅಲ್ವಾ, ಅದೇನೆ ನಾನು. ನಮ್ಮೂರಿನ ಕೆರೆಗೆ ಗಂಗೆ ಪೂಜೆ ಮಾಡಿ ಕೊನೆಗೆ ಬಾಗ್ನನ ಕೆರೆಗೆ ಅರ್ಪಿಸ್ತಾ ಇದೀವಿ. ಇವತ್ತಿನ ವಿಡಿಯೋ ಜಸ್ಟ್ ಅಷ್ಟೇನೆ ಆಗಿರತ್ತೆ. ಪ್ಲೀಸ್ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಪೂಜೆ ಹೇಗ್ ಮಾಡ್ತೀವಿ, ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗ್ ಬಂತು ಅಂತ ಹೇಳಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಇಲ್ಲ ಅಂತಂದ್ರೆ ಹಾಕಿ ತುಂಬಾ ಹೊತ್ತಾದ್ರೂ ನಿಮಗೆ ನೋಟಿಫಿಕೇಶನ್ ಸಿಗೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಇವಾಗ ನಾವು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಟ್ಟು 5 ಜನ ಇದೀವಿ. 5 ಜನ ಮುತ್ತೈದೆಯರು ಸೇರ್ಕೊಂಡು ಪೂಜೆನ ಮಾಡಿ ಅಂತ ಹೇಳಿದ್ದಾರೆ. ಸೊ 5 ಜನನು ಸೇರ್ಕೊಂಡು ಮಾಡ್ತಾ ಇದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂತಂದ್ರೆ ಇವಾಗ ಮಳೆ ಬರ್ತಾ ಇದೆ, ಎಲ್ಲಾ ಕಡೆನೂ ಚೆನ್ನಾಗೇ ಮಳೆ ಬರ್ತಾ ಇದೆ. ಸೊ ನಿಮ್ಮ ಊರುಗಳಲ್ಲಿ ಕೂಡ ಕೆರೆ ತುಂಬಿದಾಗ ಪೂಜೆ ಮಾಡ್ಲಿಕ್ಕೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ 3 ಚಿಕ್ಕದು 2 ಚಂಬು ಮತ್ತೆ ಒಂದು ದೊಡ್ಡ ಕೊಡ, ಒಂದು ಮೀಡಿಯಂ ಸೈಜ್ದು ಕೊಡ ತಗೊಂಡಿದ್ವಿ. ಅದಕ್ಕೆ 3ಕ್ಕೂ ನೀರು ತುಂಬಿಸ್ಕೊಂಡು ಕೆಳಗಡೆ ಸುಳಿ ಬಾಳೆ ಎಲೆ ಹಾಕಿ, ಬಾಳೆ ಎಲೆ ಮೇಲೆ ಅಕ್ಕಿ ಹಾಕೊಂಡು ಅದ್ರ ಮೇಲೆ ತುಂಬಿರುವಂತ ಕೊಡನ ಇಟ್ಕೊಂಡು ಅದಕ್ಕೆ ವೀಳ್ಯದೆಲೆನ ಹಾಕ್ತಾ ಇದೀವಿ. 3 ವೀಳ್ಯದೆಲೆ ಹಾಕ್ಬೇಕು ಅಂತ ಹೇಳಿದ್ರು. 3 ವೀಳ್ಯದೆಲೆ ಜೊತೆಗೆ ಒಂದೊಂದು ತೆಂಗಿನಕಾಯಿನ ಇಟ್ಟಿದೀವಿ. ಮತ್ತೆ ಈ ಮಧ್ಯದಲ್ಲಿ ಇಟ್ಟಿರುವಂತ ಕೊಡದ ಮುಂದೆ ಗಂಗಮ್ಮನ ಮಾಡಿಟ್ಟಿದೀವಿ. ಮಣ್ಣನ್ನು ತಗೊಂಡು ಮಣ್ಣನ್ನ ಮುದ್ದೆ ತರ ಮಾಡಿ ಸ್ಟ್ರೈಟ್ ಲೈನ್ ತರ ಮಾಡ್ಕೊಂಡು ಅದ್ರ ಮೇಲೆ 3 ಕಲ್ಲನ್ನ ಇಟ್ಟಿದೀವಿ. ಅದ್ರ ಪಕ್ಕದಲ್ಲಿ ಗಣಪತಿನ ಮಾಡಿಟ್ಟಿದೀವಿ. ಯಾಕೆ ಅಂತ ಅಂದ್ರೆ ಫಸ್ಟ್ ಪೂಜೆ ಗಣಪತಿಗೆ ಆಗಿರೋದ್ರಿಂದ ಅದನ್ನ ಮಾಡಿಟ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಯಾರೇ ಆಗಿರ್ಲಿ ಪೂಜೆಗೆ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಪ್ರತಿಯೊಂದಕ್ಕೂ ಬ್ಲೌಸ್ ಪೀಸ್ನ ತಂದಿದ್ವಿ. ಹಾಗಾಗಿ ಪ್ರತಿಯೊಂದು ಕೊಡಗಳಿಗೂ ಬ್ಲೌಸ್ ಪೀಸ್ನ ಕಟ್ತಾ ಇದ್ವಿ. ಮತ್ತೆ ಇದಕ್ಕೆ ಹಸಿ ನೂಲಲ್ಲಿ ದಾರ ಮಾಡ್ಕೋತಾರೆ. ಅದ್ರ ನೇಮ್ ನನ್ಗೂ ನೆನಪಾಗ್ತಾ ಇಲ್ಲ ಏನು ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಅರಿಶಿನ ನೀರಲ್ಲಿ ನೆನೆಸ್ಬಿಟ್ಟು ಅರಿಶಿನ ಹಚ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ವಿ. ನೇಮ್ ಕೂಡ ನನಗೂ ಮರ್ತೋಗಿದೆ, ಹೇಳ್ತಾ ಇದ್ರು, ಇವಾಗ ನೆನಪಾಗ್ತಾ ಇಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ. 3 ಕೊಡಗಳಿಗೂ ಹಾಕೋಬೇಕು. 3 ಕೊಡಗಳಿಗೆ ಹಾಕೊಂಡಿದ್ದಾದ್ಮೇಲೆನೆ ನಾವು ತೆಂಗಿನಕಾಯಿನ ಅದ್ರ ಮೇಲೆ ಇಡ್ಬೇಕಾಗಿರೋದು. ಗಣೇಶಂಗ್ ಸಮೇತ ಹಸಿ ದಾರನ ಮೀನ್ಸ್ ಹಸಿ ನೂಲಲ್ಲಿ ಮಾಡಿರುವಂತ ದಾರನ ಹಾಕಿದೀವಿ. ಇವಾಗ 3 ಕೊಡಗಳಿಗೂನು ಇದು ತೆಂಗಿನಕಾಯಿನ ಇಟ್ಕೋತಾ ಇದೀವಿ.
ಇವಾಗ ಪ್ರತಿಯೊಂದಕ್ಕೂ ನೈವೇದ್ಯನ ರೆಡಿ ಮಾಡ್ಕೋಬೇಕು. ಮೀನ್ಸ್ 2 ವಿಳ್ಯದೆಲೆ ಮತ್ತೆ ಅಡಿಕೆ, ಬಾಳೆಹಣ್ಣು, ಇದ್ರ ಜೊತೆಗೆ ಚಿಗಳಿ, ತಂಬಿಟ್ಟು ಇಷ್ಟೊಂದು ತಗೊಂಡಿದ್ವಿ. ಮತ್ತೆ ನೀರಲ್ಲಿ ನೆನೆಸಿರುವಂತ ಕಡಲೆಬೇಳೆ, ಹಸಿ ಪಲಾರ ಅಂತ ಹೇಳಿ ಮಾಡ್ತಾರೆ. ಸೊ ನೀರಲ್ಲಿ ನೆನೆಸಿರುವಂತ ಕಡಲೆಬೇಳೆನ ಅದಕ್ಕಿಟ್ಬಿಟ್ಟು ರೆಡಿ ಮಾಡ್ಕೊತಾ ಇದೀವಿ ಇವಾಗ ಪೂಜೆ ಮಾಡ್ಲಿಕ್ಕೆ. ನಾನ್ ಮದ್ವೆ ಆದ್ಮೇಲೆ ಇದಕ್ಕೆ 4ನೇ ಸಲ. ನಾನ್ ಮದ್ವೆ ಆಗಿ 4 ವರ್ಷ ಆಗಿದೆ. 4 ವರ್ಷದಲ್ಲೂನು 4 ಸಲನೂ ಕೆರೆ ತುಂಬಿದೆ. ಫಸ್ಟ್ ನನಗ್ ಸಿಕ್ಕಿರೋದು ಇದು 2ನೇ ಸಲ. ಮದ್ವೆ ಆಗಿ ಒಂದು 20 ದಿನಕ್ಕೇನೋ ನಾವ್ ಈ ಪೂಜೆ ಮಾಡ್ಸಿದ್ರು ನಾನು ಹೊಸ್ದಾಗ್ ಮದ್ವೆ ಆಗಿರ್ಬೇಕಾದ್ರೆ. ಮತ್ತೆ ನನ್ಗಿದ್ 4ನೇ ವರ್ಷ ಆದ್ಮೇಲೆ ನೆಕ್ಸ್ಟ್ 2 ವರ್ಷ ಮಧ್ಯದಲ್ಲಿ 2 ವರ್ಷ ಮಾಡೋದಿಕ್ಕಾಗಿಲ್ಲ. ನಾನ್ ಇರ್ಲಿಲ್ಲ. ಸೊ ಇವಾಗ ಮಾಡ್ತಿರೋದು ಒಂಥರ ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ರೂ ಸೇರಿ ಒಟ್ಟಿಗೆನೆ ಪೂಜೆ ಮಾಡೋದ್ರಿಂದ ಬೇಗ ಬೇಗನೂ ಪೂಜೆ ಆಗೋಗ್ಬಿಡುತ್ತೆ. ಮತ್ತೆ ಮಳೆ ಸ್ಟಾರ್ಟ್ ಆಗೋ ತರಾನೇ ಚಾನ್ಸಸ್ ಇತ್ತು. ಬಿಸ್ಲಿರ್ಲಿಲ್ಲ. ಮಳೆ ಬರೋ ತರಾನೇ ಇತ್ತು ಅಂತ ಹೇಳಿ ಎಲ್ರೂ ಬೇಗ ಬೇಗ ಪೂಜೆ ಮಾಡ್ಬೇಕು ಅಂತಾನೆ ಪೂಜೆ ಮಾಡ್ತಿದ್ವಿ. ಸದ್ಯ ನಮ್ ಪುಣ್ಯಕ್ ಮಳೆ ಬರ್ಲಿಲ್ಲ. ಸ್ವಲ್ಪ ಅನ್ಕೊಂಡ್ ಹೋಯ್ತು, ಅನಿತಾ ಇತ್ತು ಸ್ವಲ್ಪ ಸ್ವಲ್ಪನೇ. ಬಟ್ ಜಾಸ್ತಿಯಾಗಿ ಬರ್ಲಿಲ್ಲ ಮಳೆ ಅಷ್ಟೇನೆ. ನೋಡಿ ಇವಾಗ ಪೂಜೆ ಮಾಡ್ಲಿಕ್ಕೆ ಪ್ರತಿಯೊಬ್ರು ಮುತ್ತೈದೆರು ಯಾರು ಪೂಜೆ ಮಾಡ್ತೀವಿ ಅವರಷ್ಟು ಜನನು ಕೈಗೆ ಕಂಕಣನ ಕೊಟ್ಕೋಬೇಕು. ಮೀನ್ಸ್ ಹಸಿ ನೂಲ್ಗೆ ಹೂವು ಅಥವಾ ವೀಳ್ಯದೆಲೆನ ಕಟ್ಬಿಟ್ಟು ಕೈ ಕಟ್ಕೋಬೇಕು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಆದ್ರೂ ಇವಾಗ ನಾವು ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದೀನಿ ಯಾವ ರೀತಿ ಅಂತ ಹೇಳಿ. ಕಂಕಣನ ಕಟ್ಟಿದ್ಮೇಲೆನೆ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದ್ರು. ಹಾಗಾಗಿ ಒಬ್ಬೊಬ್ರೇನೆ ಪೂಜೆನ ಮಾಡ್ತಾ ಇದ್ದಾರೆ ಇವಾಗ. ನನ್ಗೆ ಎಲ್ರು ಬಂದಿರುವಂತ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನ ಕೊಡೋದಿಕ್ಕೆ ಹೇಳಿದ್ರು. ನಾನು ಆ ಕೆಲ್ಸನ ಮಾಡ್ತಾ ಇದ್ದೀನಿ ಇವಾಗ. ಫಸ್ಟ್ ಪೂಜೆನ ದೀಪದಿಂದ ಸ್ಟಾರ್ಟ್ ಮಾಡಿ ದೀಪ, ಗಣೇಶ ಮತ್ತೆ ಮಾಡಿಟ್ಕೊಂಡಿರುವಂತ ಗಂಗಮ್ಮನ್ ಮಾಡಿರ್ತೀವಿ ಅಲ್ವಾ ಕಲ್ಲಿಟ್ಬಿಟ್ಟು, ಅದು ನೆಕ್ಸ್ಟ್ ಕೊಡಗಳು. ಇಷ್ಟಕ್ ಮಾಡಿ ನಾವು ಪೂಜೆನ ಫಿನಿಶ್ ಮಾಡ್ಬೇಕು. ಮತ್ತೆ ಫಲಾರಕ್ಕೆ ಅಂತ ಹೇಳಿ ಕೋಸಂಬರಿನ ಮಾಡ್ಸಿದ್ರು. ಇವಾಗ ಪ್ರತಿಯೊಂದಕ್ಕೂನು ಕಾಯಿನ ಹೊಡೆದಿಡ್ತಾ ಇದ್ವಿ. ಒಂದು 5 ಜನಕ್ಕೆ ಅಂದ್ರೆ 5 ಎಡೆನ ಮಾಡಿದ್ವಿ. ಅದಕ್ಕೆ 5 ಕಾಯಿನ ಹೊಡೆದಿಡ್ತಾ ಇದೀವಿ. ಇವಾಗ ನಾವು ಪೂಜೆ ಮಾಡ್ತಿರುವಂತ 5 ಜನನು ಕೂಡ ಹೀಗೇನೆ ಪ್ರತಿಯೊಬ್ರು ಒಬ್ಬೊಬ್ರಾಗಿನೇ ಪೂಜೆನ ಮಾಡ್ತಾ ಇದೀವಿ. ಇವಾಗ ನಾನ್ ಪೂಜೆನ ಸ್ಟಾರ್ಟ್ ಮಾಡಿದೀನಿ. ಪ್ರತಿಯೊಂದಕ್ಕೂನು ಅರಿಶಿನ, ಕುಂಕುಮ, ಅಕ್ಷತೆ, ವಿಭೂತಿ ಎಲ್ಲದನ್ನು ಹಾಕಿ ನೀಟಾಗಿ ಒಂದೊಂದಕ್ಕೂನು ಹೂವೆಲ್ಲ ಮುಡ್ಸಿ ಪೂಜೆ ಮಾಡ್ತಾ ಇದೀನಿ. ಇಲ್ಲಿ ಸ್ವಲ್ಪ ಮೆಟ್ಲಿರೋದ್ರಿಂದ ಜಾಗ ಚಿಕ್ಕದಾಗಿದೆ. ಹಾಗಾಗಿ ಪೂರ್ತಿಯಾಗಿ ತೋರ್ಸೋದಕ್ಕೆ ಆಗ್ತಿಲ್ಲ. ಸ್ವಲ್ಪ ಹಿಂಸೆನೂ ಆಗ್ತಾ ಇತ್ತು ಪೂಜೆ ಮಾಡ್ಬೇಕಾದ್ರೆ. ಒಬ್ರಿಗೊಬ್ರು ಟಚ್ ಆಗ್ತಾ ಇರೋದಾಗಿರ್ಬೋದು, ಸ್ವಲ್ಪ ಕಲ್ಲೆಲ್ಲ ಮಳೆ ಬಂದಿರೋದ್ರಿಂದ ಜಾರ್ತಾ ಇದೆ. ಪಾಚಿ ಕಟ್ದಂಗ್ ಆಗ್ಬಿಟ್ಟು ಜಾರ್ತಾ ಇದೆ. ಸ್ವಲ್ಪ ಹಿಂಸೆನೇ ಆಗ್ತಾ ಇತ್ತು ಅಲ್ಲಿ. ನೋಡಿ ಮಳೆ ಹನಿಯೋದಿಕ್ ಸ್ಟಾರ್ಟ್ ಆಯ್ತು. ಹನಿಗಳು ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಕೆರೆಗೆ ಪೂಜೆ ಮಾಡೋದಕ್ಕೆ ಹೇಳಿದ್ರು. ಸೊ ಕೆರೆಗೆ ಪೂಜೆ ಮಾಡ್ತಾ ಇದೀನಿ. ಮಧ್ಯ ಮಧ್ಯ ನನ್ ಮಗ ಮಾತಾಡಿಸ್ತಾ ಇದ್ದ, "ನಾನು ಬರ್ತೀನಿ, ನಾನು ಪೂಜೆ ಮಾಡ್ತೀನಿ" ಅಂತ ಹೇಳಿ. ಕೆರೆ ಆಗಿರೋದ್ರಿಂದ ಕರ್ಕೊಳ್ಳಿಲ್ಲ ಅವನನ್ನ ಎಲ್ಲಾದ್ರೂ ಜಾರ್ಗಿರದ್ರೆ ಅಂತ ಹೇಳಿ ಅವನನ್ನ ದೂರನೇ ನಿಲ್ಸಿದ್ದೆ. ಅವನಿಲ್ಲ ನಾನ್ ಬರ್ಬೇಕು, ನಾನು ಪೂಜೆ ಮಾಡ್ಬೇಕು ಅಂತ ಅಳ್ತಾ ಇದ್ದ.
ಇವಾಗ ಆಲ್ಮೋಸ್ಟ್ ಎಲ್ರದ್ದು ಪೂಜೆ ಆಯ್ತು. ಇವಾಗ ಆರತಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದೀವಿ. ನಿಮ್ ಕಡೆನೂ ಹೀಗೇನೆ ಪೂಜೆನ ಮಾಡ್ತೀರಾ ಅಥವಾ ಯಾವ್ದಾದ್ರು ಚೇಂಜಸ್ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನಾನು ನಮ್ಮೂರಲ್ಲಿ ಹೇಗ್ ಮಾಡ್ತಾರೆ ಅಂತ ತೋರಿಸ್ತಾ ಇರೋದು. ನಾನು ಇದೇ ಅಂದ್ರೆ ನೆನಪಿರೋದು ನನಗಿದೆ ಫಸ್ಟ್ ಟೈಮು. 4 ವರ್ಷ ಆಯ್ತು ಮಾಡಿ. ನನ್ಗ ಫಸ್ಟ್ ಮಾಡಿದ್ದು ಮದ್ವೆ ಆಗಿ ಬಂದಾಗ ಫಸ್ಟ್ ಮಾಡಿದ್ದು ನೆನಪಾಗ್ತಾ ಇಲ್ಲ. ಅವಾಗೇನ್ ಜಾಸ್ತಿ ಜನ ಇರ್ಲಿಲ್ಲ. ಕೊರೋನಾ ಟೈಮ್ ಆಗಿದ್ರಿಂದ ಜಾಸ್ತಿ ಜನ ಇರ್ಲಿಲ್ಲ. ಒಂದ್ 4, 5 ಜನ ಅಷ್ಟೇ ಮಾಡಿದ್ವಿ. ಈ ಸಲನೇ ಎಷ್ಟೊಂದ್ ಜನ ಅಂದ್ರೆ ಆ ಟೈಮ್ 3 ಜನ ಅನ್ಸುತ್ತೆ ಪೂಜೆ ಮಾಡಿದ್ದು. ಈ ಸಲನೇ 5 ಜನ ಒಟ್ಟು ಸೇರಿ ಪೂಜೆ ಮಾಡ್ತಾ ಇರೋದು. ಮತ್ತೆ ತುಂಬಾ ಜನ ಕೂಡ ಬಂದಿದ್ರು. 5 ಜನ ಸೇರಿ ಒಟ್ಟಿಗೆನೆ ಆರತಿ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಇವಾಗ ಒಟ್ಟಿಗೆನೆ ಆರತಿ ಮಾಡ್ತಾ ಇದೀವಿ. ನಾವು ಮಾಡಿಟ್ಟಿರುವಂತ ಗಂಗಮ್ಮನ್ಗೆ ಮತ್ತೆ ಕೆರೆಗೆ ಎರಡಕ್ಕೂನು ಸೇರ್ಸಿನೇ ಆರತಿ ಮಾಡ್ತಾ ಇದೀವಿ. ಇವಾಗ ಹಾಲು ತುಪ್ಪನ ಅರ್ಪಿಸ್ತಾ ಇದೀವಿ. ನೋಡಿ ಇವಾಗ ಗೊತ್ತಾಗ್ತಾ ಇದೆ ನೀರಲ್ಲಿ ಸ್ಪ್ರೆಡ್ ಆಗ್ತಿರೋದ್ರಿಂದ ಹಾಲು. ಇವಾಗ ಒಂದು ಬಾಳೆ ಎಲೆಗೆ ದೀಪ ಹಚ್ಬಿಟ್ಟು ಕೆರೆಯಲ್ಲಿ ಬಿಡೋದಿಕ್ಕೆ ಹೇಳಿದ್ರು. ಸ್ವಲ್ಪ ದೂರ ಇದ್ ಮಾಡು ಅಂತ ಹೇಳಿ ಅಂದ್ರೆ ನೀರಲ್ಲಿ ಪುಶ್ ಮಾಡು ಅಂತ ಹೇಳಿ ಅದನ್ನ ಮಾಡ್ದೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಅದೆಲ್ಲ ನೀರೆಲ್ಲ ಬಾಳೆ ಎಲೆ ಮೇಲೆನೆ ಬರೋದಿಕ್ ಸ್ಟಾರ್ಟ್ ಆಗ್ಬಿಡ್ತು. ಇದು ದೇವಸ್ಥಾನ. ದೇವಸ್ಥಾನದ ವಿಡಿಯೋನ ಯಾವಾಗ್ಲಾದ್ರೂ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಮಾಡಿ. ಪೂರ್ತಿಯಾಗಿ ದೇವಸ್ಥಾನನ ಒಂದ್ಸಲ ತೋರಿಸ್ತೀನಿ. ಪೂಜೆ ಎಲ್ಲ ಆದ್ಮೇಲೆ ಹೀಗ್ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಫ್ರಂಟ್ ಇಂದ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿ ಸೈಡ್ ಇಂದಾನೇ ವಿಡಿಯೋ ಮಾಡಿದ್ದಾರೆ. ಇವ್ರು ನನ್ನ ಹಸ್ಬೆಂಡ್. ಪೂಜೆಗೆ ಪಂಚೆ ಹಾಕೋ ಬರ್ಬೇಕು ಅಂತ ಹೇಳಿದ್ರುನು ಇಲ್ಲ ಬರಲ್ಲ ಅಂತ ಹೇಳಿದ್ರು. ಕೊನೆಗೆ ಈಡ್ಗ ಹೊಡಿಯೋದಿಕ್ಕೆ ಅಂತ ಹೇಳಿ ಕೂಗಿ ಕರೆದ್ರು ಅವ್ರನ್ನೇ ಬನ್ನಿ ಅಂತ ಹೇಳಿ. ಲಾಸ್ಟ್ ಅಲ್ಲಿ ಬಂದಿರೋದ್ರಿಂದ ಈಗೇನೆ ಬಂದ್ಬಿಟ್ಟಿದ್ದಾರೆ. ಅವ್ರು ಈಡ್ಗ ಹೊಡ್ದಿರೋ ಫೋರ್ಸ್‌ಗೆ ಫುಲ್ ಚೂರ್ ಚೂರೇ ಆಗೋಗ್ಬಿಡ್ತು ಕಾಯಿ ಪೂರ್ತಿಯಾಗಿ. ಇವಾಗ ಪೂಜೆ ಕಂಪ್ಲೀಟ್ ಆದ್ಮೇಲೆ ನೈವೇದ್ಯಕ್ಕೆ ಅಂತ ಇಟ್ಟಿರುವಂತ ಉಡಿನ ಉಡಿ ತುಂಬಿಸ್ಕೊಳ್ಳೋದಿಕ್ಕೆ ಹೇಳಿದ್ರು ಆ ಪ್ರಸಾದನ. ಸೊ ಎಲ್ರು ಅವ್ರವ್ರ ಮಡ್ಲಿಗೆ ಹಾಕಿಸ್ಕೊತಾ ಇದ್ದಾರೆ. ಸೆರಗಿನ ತುದಿಗೆ ಹಾಕಿಸ್ಕೊಂಡು ಗಂಟಾಕೋತಾ ಇದ್ದಾರೆ. ಪ್ರತಿಯೊಬ್ಬರಿಗೂನು ಕೂಡ 5 ಜನ ಅಂತ ಅಲ್ಲ, ತುಂಬಾನೇ ಮಾಡಿಟ್ಟಿದ್ವಿ. ಸೊ ಅಲ್ಲಿ ಬಂದಿರೋಂತ ಮುತ್ತೈದೆಯರಿಗೂನು ಕೂಡ ಕೊಡೋದಿಕ್ಕೆ ಅಂತ ಹೇಳಿ
ಪ್ರತಿಯೊಬ್ಬರಿಗೂ ಕೊಟ್ಟು ಅವ್ರ ಆಶೀರ್ವಾದನ ತಗೋತಾ ಇದ್ದಾರೆ ಇವಾಗ. ಇವಾಗ ಒಂದು ತಟ್ಟೆಗೆ ಮಡ್ಲಕ್ಕಿ ಮತ್ತೆ ಬಾಗ್ನ ಕೊಡೋದಿಕ್ಕೆ ಅಂತ ಹೇಳಿ ಏನೇನ್ ಮಾಡ್ಕೊಂಡಿದ್ವಿ ಎಲ್ಲಾದನ್ನು ಆ ತಟ್ಟೆಗೆ ಇಡ್ತಾ ಇದ್ದಾರೆ ಬಾಗ್ನ ಕೊಡ್ಲಿಕ್ಕೆ ಅಂತ ಹೇಳಿ. ಕೆಲವು ಕಡೆ ಮರದ ಬಾಗ್ನ ಕೊಡ್ತಾರೆ, ನಮ್ಮೂರಲ್ಲಿ ಹೀಗೇನೆ ತಟ್ಟೆಗೆ ಇಟ್ಬಿಟ್ಟು ಕೊಡ್ತಾರಂತೆ. ತಟ್ಟೆಲೆ ಕೊಡೋದು ಅಂತ ಹೇಳಿದ್ಮೇಲೆ ನಾವು ಅದೇ ರೀತಿನೇ ಕಂಟಿನ್ಯೂ ಮಾಡ್ಬೇಕಲ್ವಾ, ಸೊ ನಾವು ಕೂಡ ತಟ್ಟೆಲೆನೆ ಕೊಟ್ಟಿದ್ದು. ನೀರಿಗೆ ಅದನ್ನ ಅರ್ಪಿಸಿದ್ವಿ. ನಾವು ಮಾಡಿದ ಪೂಜೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀವಿ. ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.